ಇನ್ನು ಇತ್ತೀಚೆಗಷ್ಟೇ ಬಿಡುಗಡೆಗೊಂಡು ಭಾರೀ ಯಶಸ್ವಿಯನ್ನು ಗಳಿಸಿರ್ತಕ್ಕಂಥ ಕಾಂತಾರ ಸಿನಿಮಾ. ಈ ಸಿನಿಮಾದ ವಿವಾದ ಯಾಕೋ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ಕಾಂತಾರ ಸಿನಿಮಾದಲ್ಲಿ ದೈವಕ್ಕೆ ಅಪಚಾರ ಮಾಡಲಾಗಿದೆ ಎನ್ನುವಂತಹ ಆರೋಪ, ಸಿನಿಮಾದಲ್ಲಿನ ಒಂದಿಷ್ಟು ಕಂಟೆಂಟ್ಗೆ ನಮ್ಮ ವಿರೋಧ ಇದೆ ಅಂತ ಪಬ್ಲಿಕ್ ಟಿವಿಗೆ ದೈವಾರಾಧಕ ಧನುಷ್ ಶೆಟ್ಟಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿನಿಮಾದಲ್ಲಿ ದೈವ ಬಂದು ಕೊಲೆ ಮಾಡೋದು, ಅಣಿ ಗಗ್ಗರ ಧರಿಸೋದು ಇವೆಲ್ಲವೂ ಕೂಡ ತಪ್ಪು. ನಾವು ಕಾಂತಾರ ಸಿನಿಮಾ ಅಥವಾ ರಿಷಬ್ ಶೆಟ್ಟಿ ವಿರೋಧಿಗಳಲ್ಲ, ಆದರೆ ಸಿನಿಮಾದ ಕೆಲ ದೃಶ್ಯಗಳಿಗೆ ನಮ್ಮ ವಿರೋಧವಿದೆ ಅಂತ ದೈವಾರಾಧಕರು ಇವತ್ತು ಕೂಡ ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಹೇಳಿದ್ದಾರೆ. ಚಿತ್ರ ಎಲ್ಲೆಡೆ ಭಾರಿ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಉಂಟು. ಆದರೆ ಅದರ ಜೊತೆಗೆ ತುಳುನಾಡಿನಲ್ಲಿ ಬಹಳಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಈ ಒಂದು ಚಿತ್ರದಲ್ಲಿ ತುಳುನಾಡಿನ ಆರಾಧ್ಯ ದೈವಗಳಿಗೆ ಅಪಮಾನ ಮಾಡಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಆಕ್ರೋಶಗಳು ವ್ಯಕ್ತ ಆಗ್ತಾ ಇದೆ. ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ದೈವಾರಾಧಕರಾಗಿರುವಂಥ ಧನುಷ್ ಶೆಟ್ಟಿ ಅವರಿದ್ದಾರೆ. ಧನುಷ್ ಶೆಟ್ಟಿ ಅವರೇ, ಯಾವ ಕಾರಣಕ್ಕಾಗಿ ಈ ಚಿತ್ರದ ವಿರುದ್ಧ ನಿಮ್ದು ಆಕ್ರೋಶ ಇರೋದು? ಚಿತ್ರದ ವಿರುದ್ಧ ಆಗಿರ್ಬೋದು, ರಿಷಬ್ ಶೆಟ್ಟರ್ ವಿರುದ್ಧ ಆಗಿರ್ಬೋದು ಆಕ್ರೋಶ ಅಲ್ಲ. ನಮ್ಮ ವಿಚಾರ ಇರುವಂಥದ್ದು ಸಿನಿಮಾ ಬಂದ ನಂತರ ಆಗಿರುವಂಥ ಬೆಳವಣಿಗೆ ಮತ್ತು ಸಿನಿಮಾದಲ್ಲಿ ತೋರಿಸಿರುವಂಥ ಕೆಲವೊಂದು ದೃಶ್ಯಗಳಿಗೆ. ನೋಡಿ, ಕಾಂತಾರ ಸಿನಿಮಾದಲ್ಲಿ ತೋರಿಸಿರುವಂಥ ಕಲ್ಲಿನ ವಿಚಾರ ಆಗಿರ್ಬೋದು, ಕೇಪಲ ಹೂವಿನ ವಿಚಾರ ಆಗಿರ್ಬೋದು, ಬ್ರಹ್ಮಕಲಶದ ಒಂದು ಪದ್ಯ ಇರ್ಬೋದು, ಶಿವಲಿಂಗ ಇರಬಹುದು, ಇದಕ್ಕೆಲ್ಲ ನಮಗೆ ಭಾರಿ ಖುಷಿಯಾಗಿದೆ. ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿದೆ. ಆದರೆ ದೈವಗಳನ್ನು ಒಂದು ರೀತಿಯಲ್ಲಿ ಫಿಕ್ಷನಲ್ ಕ್ಯಾರೆಕ್ಟರ್ಗಳ ಥರ ತೋರಿಸುವಂಥದ್ದು. ನೋಡಿ, ದೈವಗಳಿಗೆ ಸಂಧಿ ಪಾರದನ ಬೀರ ಅಂತ ಇದೆ. ಈಗ ರಾಮಾಯಣದಲ್ಲಿ ರಾಮನ ಒಂದು ಕ್ಯಾರೆಕ್ಟರನ್ನು ತಗೊಂಡೋಗಿ ನಮಗೇನಾದರೂ ಒಂದು ಸಿನಿಮಾ ಮಾಡಲಿಕ್ಕೆ ಸಾಧ್ಯನಾ? ರಾಮ ಬಂದಾಗ ರಾಮನ ಪರಂಪರೆ ಬರ್ತದೆ, ಅವನ ಸೂರ್ಯವಂಶ ಬರ್ತದೆ, ಅವನ ಒಂದಷ್ಟು ಅಣ್ಣ ತಮ್ಮಂದಿರು, ಹೆಂಡತಿ, ಲವಕುಶ ಎಲ್ಲ ವಿಚಾರಗಳು ಬರ್ತದೆ, ಲಂಕೆಯೂ ಬರ್ತದೆ. ಇಲ್ಲ, ಅದೆಲ್ಲ ಬರುವುದಿಲ್ಲ. ನಾನು ಬರೀ ರಾಮನನ್ನು ತಗೊಂಡೋಗಿ ಒಂದು ಕತೆ ಮಾಡ್ತೇನೆ ಅಂತ ಹೇಳಿದ್ರೆ ಆಗೋದಿಲ್ಲ ಅಂತ. ನಮ್ಮ ದೈವಾರಾಧನೆ ಇರುವಂಥದ್ದು ಯಾವ ಸಂಧಿ ಪಾರದನ ಬೀರಗಳಲ್ಲಿ ಏನಿದೆಯಾ ಅದೇ ಇರುವಂಥದ್ದು, ಅದೇ ಆ ವಿಚಾರಗಳನ್ನು ತೋರಿಸಿದ್ರೆ ಚೆಂದಾಗಿರ್ತದೆ. ಅದೇ ರೀತಿ ನೇಮದ ವಿಚಾರಗಳನ್ನಿದೆಯಲ್ಲ ಸರ್, ಅದೆಲ್ಲೂ ಕೂಡ ಬೇರೆ ರೀತಿಯಲ್ಲಿ ಒಂದು ರೀತಿಯ ಜನಪದ ಕಲೆಯ ರೀತಿಯಲ್ಲಿ. ಈಗ ನೋಡಿ, ನಮ್ಮ ಹುಳಿವೇಷ ಯಾರು ಹಾಕಿದ್ರು ನಮಗೆ ಬೇಜಾರಿಲ್ಲ. ಯಕ್ಷಗಾನ, ಕಂಗೀಲು ಕುಣಿತ, ಒಂದಷ್ಟು ಸಂಸ್ಕೃತಿಗಳು ಅದು ಕಲೆಯ ರೀತಿಯಲ್ಲಿ ಹೋಗ್ತದೆ, ಅದು ಮಾಡಬಹುದು. ಅದರ ದೈವಾರಾಧನೆ ಎನ್ನುವಂಥದ್ದು ಅದು ಕಲೆಯ ಪ್ರಕಾರವೇ ಅಲ್ಲ ಸರ್. ಈ ವಿಚಾರಗಳು ನಮಗೆ ನೋವಾಗುವಂಥದ್ದು ಬಿಟ್ಟರೆ ರಿಷಬ್ ಶೆಟ್ಟಿ ಹಾಕಿರುವಂಥ ದೈವ ನರ್ತನ ಇದು ಸಮಸ್ಯೆ ಆಗಿರುವಂಥದ್ದು ಇಲ್ಲಿಗೆ. ಖಂಡಿತವಾಗ್ಲು ನೋಡಿ, ದೈವದ ನರ್ತನವನ್ನು ಮಾಡಲಿಕ್ಕೆ ಒಂದಷ್ಟು ಸಮುದಾಯಗಳಿದೆ. ನಾವು ಅದನ್ನು ಸಿನಿಮಾದಲ್ಲಿ ಕಲೆಯ ರೀತಿಯಲ್ಲಿ ಬಳಸಿಕೊಳ್ಳಿಕ್ಕಿಲ್ಲ. ನೀವು ತುಂಬ ದೈವ ನರ್ತಕರು, ಈ ಹಿರಿಯ ದೈವ ಅವರೆಲ್ಲೂ ಬರುವುದಿಲ್ಲ ಪಾಪ. ಅವರು ಅವರವರಷ್ಟ ಕೆಲಸಗಳಿರ್ತಾರೆ, ಅವರ ಮುಖ್ಯ ಭೂಮಿಕೆಗೆ ಬರೋದಿಲ್ಲ. ಅವರ ಚಾಕಿರಿ ಆಯಿತು, ಅವರು ಇರ್ತಾರೆ. ನೀವು ಅವರ ಹತ್ರ ಹೋಗಿ ಕೇಳಿದರೆ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ದೈವಾರಾಧನೆ ಎನ್ನುವಂಥದ್ದು ಈ ರೀತಿಯ ವಿಚಾರ ಅಲ್ಲ ಮಗ. ಅವು ನಮ್ಮ ನಂಬಿಕೆ. ನಮ್ಮ ಹಿರಿಯರು ಎಷ್ಟು ಭಯದಿಂದ ಭಕ್ತಿ ಭಾವದಿಂದ ದೈವಾರಾಧನೆ ನೋಡ್ತಿದ್ದಾರೆ. ಈಗ ತುಳುನಾಡಿನಲ್ಲಿ ಆ ಭಯ ಭಕ್ತಿ ತುಂಬ ಕಮ್ಮಿ ಆಗಿದೆ ಅಂತ ನಾವು ಬಾಕಿಯವರಿಗೆ ಹೇಳೋದು ಬಿಡಿ ಸರ್. ನಮ್ಮವರು ನಾವು ಮತ್ತೆ ನೀವು ಜಗತ್ತಿಗೆ ತೋರಿಸಬೇಕು. ನಾವು ಯಾವಾಗ ಕಲಿಯುವುದು? ನಮ್ಮವರು ಎಷ್ಟು ದೈವಾರಾಧನೆ ವಿಚಾರದಲ್ಲಿ ಕಲಿತಾ ಇದ್ದಾರೆ. ಸೊ ಜಗತ್ತಿಗೆ ತೋರಿಸುವಂಥ ವಿಚಾರವೂ ಇದಲ್ಲ, ಮತ್ತು ಜಗತ್ತಿಗೆ ತೋರಿಸಲಿಕ್ಕೆ ಒಂದು ರೀತಿಯ ಇದೆ. ನಮ್ಮ ಸಿನಿಮಾಗಳ ದೈವಗಳನ್ನು ಹಾರರ್ ಟಚ್ಚಲ್ಲಿ ತೋರಿಸಿ ಅದು ಅವರು ಬೇರೆ ರೀತಿಯಲ್ಲಿ ಕಲ್ಪನೆ ಮಾಡಿಕೊಂಡು ನಮ್ಮ ದೈವಾರಾಧನೆ ಅಂದರೆ ಇದೇ ರೀತಿ ಅಂತ ಅವರ ತಲೆಯಲ್ಲಿ ಸೆಟ್ ಆಗ್ತದೆ. ಅದಾಗಬಾರ್ದು ಅಂತ ಈ ಚಿತ್ರದಲ್ಲಿ ಕ್ರೂರವಾಗಿ ತೋರಿಸಲಾಗಿದೆ. ಜೊತೆಗೆ ಅವರು ಎಲ್ಲವನ್ನ ಧರಿಸ್ಕೊಂಡಿದ್ದಾರೆ. ದೈವಾರಾಧನೆಯಲ್ಲಿ ಏನೆಲ್ಲ ಮಾಡುತ್ತೆ ಅದನ್ನೆಲ್ಲವನ್ನ ಪ್ರದರ್ಶನ ಮಾಡಿದ್ದಾರೆ. ಇದು ಸಮಸ್ಯೆ ಆಗಿರೋದು. ಹೌದು. ನೋಡಿ, ನಾನು ಮೊನ್ನೆ ಒಬ್ಬರ ಹತ್ರ ಹೇಳ್ತಾ ಇದ್ದೆ, ಈ ಗಗ್ಗರ ಅನ್ನುವಂಥ ಒಂದು ವಿಚಾರ ಇದೆಯಲ್ಲ ಸರ್. ನೋಡಿ, ಗಗ್ಗರ ಅನ್ನುವಂಥದ್ದು ಈಗ ನಮ್ಮ ಸಮುದಾಯದಲ್ಲಿ ನಾವು ಯಾರು ಕೂಡ ಗಗ್ಗರವನ್ನು ಕೈಯಲ್ಲಿ ಈಗ ಎತ್ತಿದ್ರೂ ಕೂಡ ಅಲ್ಲಾಡಿಸ್ಲಿಕ್ಕಿಲ್ಲ. ನಾನು ಕೇಳಿದೆ, ಯಾಕೆ ಅಲ್ಲಾಡಿಸ್ಲಿಕ್ಕಿಲ್ಲ ಅಂತ. ಅವರು ಹೇಳಿದ್ರು, ಗಗ್ಗರವನ್ನು ಅಲ್ಲಾಡಿಸಲಿಕ್ಕೆ ಒಬ್ಬ ದೈವ ನರ್ತಕನಾಗಿ ನನಗೆ ಕೂಡ ರೈಟ್ ಇಲ್ಲ. ಆ ರೈಟ್ ಬರಬೇಕಾದ್ರೆ ನನ್ನ ಕೈಗೆ ಗಗ್ಗರದ ಬೂಳ್ಯ ಕೊಟ್ಟಿರಬೇಕು. ಆ ಗಗ್ಗರದ ಬೂಳ್ಯವನ್ನು ನಾನು ಹಿಡಿದ ನಂತರ ನಾನು ದೈವತ್ವಕ್ಕೇರಿ ನಾನು ದೈವ ಆಗ್ತೇನೆ. ನಾನು ಸ್ವತಃ ಪಂಜುರ್ಲಿಯಾಗಿ ಆ ಗಗ್ಗರವನ್ನು ಇಡುವಂಥದ್ದು ನನಗೂ ಅಲ್ಲಾಡಿಸ್ಲಿಕ್ಕಿಲ್ಲ. ಅದನ್ನೊಬ್ಬ ಸಿನಿಮಾ ನಟ ಕೈಯಲ್ಲಿಗೆ ಹಾಕ್ಬಹುದಾ ಸರ್? ನಮ್ಮ ತುಳುನಾಡಿನ ದೈವದ ಕೊಡಿಯಡಿಯಲ್ಲಿ ಬಲ್ಲೋಳಿ ಕಟ್ಟಿ ಬಲಿ ಇಟ್ಟ ನಂತರ ಭಕ್ತಿ ಭಾವದಿಂದ ಯೂಸ್ ಆಗುವಂತಹ ಗಗ್ಗರವನ್ನು ಸಿನಿಮಾ ಅದರಲ್ಲಿ ಬಳಸಲಿಕ್ಕಿಲ್ಲ ಸರ್. ಸೊ ಇದು ಭಾರಿ ಬೇಜಾರಿನ ಸಂಗತಿ. ಇದರ ಬಗ್ಗೆ ಮಾತಾಡಿ ಕೇಳಿ ನಮ್ಮ ಮುಂದಿನ ಏನಿಲ್ಲ. ನಮ್ಮದೇನು ನಮ್ಮ ಪ್ರಾರ್ಥನೆ, ಸತ್ಯಗಳ ಹತ್ರ ಪ್ರಾರ್ಥನೆ. ಹಾಗಂತೇಳಿ ನಾವು ಅವರು ಹಾಗೆ ಆಗಬೇಕು ಇಲ್ಲ. ಎಲ್ಲವೂ ಮಾಯದಿಟ್ಟಿಗಳು ಮಾಯ ರೀತಿಯಲ್ಲಿ ಅವರು ಶೋಧನೆ ಮಾಡ್ತಾರೆ, ಅವರು ನೋಡ್ತಾರೆ. ಹುಲಿಗ ದೈವ ಬೇರೆ ಬೇರೆ ಹೆಸರಲ್ಲಿ ಅಲ್ಲಿ ಚಿತ್ರದಲ್ಲಿ ಬಂದಿರುವಂಥದ್ದು, ಜೊತೆಗೆ ಒಂದಷ್ಟು ಜನರನ್ನು ಕೊಲ್ಲುವಂಥ ಸೀನ್ಗಳಿರುವಂಥ ಇದು ಏನು ಈ ಸಂಸ್ಕೃತಿಗೆ ತೊಂದರೆ ಆಗಿಲ್ವಾ? ಅದೇ ಹೇಳುವಂಥದ್ದು. ಈಗ ಕೆಲವೊಂದು ವಿದ್ವಾಂಸರೆಲ್ಲ ಹೇಳಿದ್ರಂತೆ ಏನು ಸಮಸ್ಯೆ ಇಲ್ಲ ಅಂತೇಳಿ. ಆ ವಿದ್ವಾಂಸರ ಬಗ್ಗೆ ಅವರ ಪುಸ್ತಕಗಳನ್ನು ಓದಿದ್ದೇನೆ, ಅವರ ಮೇಲೆ ಗೌರವ ಇದೆ. ಅವರು ಪುಸ್ತಕ ಬರಿಬೇಕಾದ್ರೆ ಅವರು ಕೂಡ ಒಬ್ಬ ದೈವ ನರ್ತಕನ ಹತ್ರನೇ ಹೋಗಿರ್ತಾರೆ. ಆ ದೈವ ನರ್ತಕರು ಹೇಳ್ತಾರೆ, ಇಲ್ಲ ಮಗ, ದೈವಗಳು ಆ ರೀತಿಯೆಲ್ಲ ಮಾಡೋದಿಲ್ಲ.
ಮತ್ತು ಒಬ್ಬನ ಮೇಲೆ ಪಟ 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 ಅಂತೇಳಿ ಆದ ರೀತಿ ದೈವಗಳು ಬರೋದಿಲ್ವ? ಈಗ ನಿಮ್ಮ ಮನೆಯಲ್ಲಿ ಎರಡು ಗುಳಿಗೆ ಇದೆ ಅನ್ಕೊಳ್ಳಿ, ಒಂದು ಗುಳಿಗ ಇನ್ನೊಂದು ರಾಹು ಗುಳಿಗ. ನಿಮ್ಮ ಒಂದು ಗುಳಿಗ ದೈವ ನರ್ತನ ಇದಾದ ನಂತರ ಮತ್ತೆ ಅದಕ್ಕೆ ಎಣ್ಣೆ ಬುಲೆ ಕೊಟ್ಟು ಮತ್ತೆ ಶುರುವಾಗುವಂಥ ವಿಚಾರ, ಒಬ್ಬನ ಮೇಲೆ ಇದು ಪಟ ಪಟ ಅಂತೆಲ್ಲ ಕನೆಕ್ಟ್ ಆಗುವಂಥ ವಿಚಾರಗಳು ದೈವಾರಾಧನೆ ಅಲ್ಲ ಸರ್. ಈ ಥರ ಎಲ್ಲ ಮಾಡಬಾರ್ದು. ಜನಗಳ ತಲೆಯಲ್ಲಿ ಅದು ಅದೇ ರೀತಿ ಅಂತ ಹೋಗ್ತದೆ. ಹೌದು, ಒಬ್ಬರನ್ನು ಕೊಲ್ಲುವಂಥದ್ದು ನೋಡಿ, ದೈವಗಳು ಈ ರೀತಿಯಾಗಿ ಒಬ್ಬನನ್ನು ಬಾಯಿ ಹಾಕಿ ಕೊಲ್ಲುವಂಥ ವಿಚಾರಗಳಿಲ್ಲ, ಬಗೆಯುವಂಥ ವಿಚಾರಗಳೆಲ್ಲ ಇಲ್ಲ. ಸೊ ಹಾಗಾಗಿ ನಾವು ಅವರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ದೈವಾರಾಧನೆಯಲ್ಲಿ ಈ ರೀತಿಯ ವಿಚಾರಗಳನ್ನೆಲ್ಲ ಮಾಡಬೇಡಿ. ಕಾಲ್ಪನಿಕವಾಗಿ ದೈವಗಳು ಕಾಲ್ಪನಿಕ ವಿಚಾರವೇ ಅಲ್ಲ. ದೈವಗಳು ತುಳುನಾಡಿನ ಸತ್ಯ, ನಾವು ಸತ್ಯದ ಆರಾಧನೆ ಅಂತ ಹೇಳ್ತೇವೆ. ದೈವಗಳನ್ನು ಸತ್ಯಗಳು ಅಂತ ಹೇಳಿ. ಸೊ ದೈವಗಳು ನಮ್ಮ ಸತ್ಯದ ಆರಾಧನೆ. ಆ ರೀತಿಯಾಗಿ ಎಲ್ಲೂ ಕೂಡ ಈ ರೀತಿಯಲ್ಲಿ ಮಾಡಬೇಡಿ. ಮತ್ತು ಯಾರೆಲ್ಲ ಅನುಕರಣೆ ಮಾಡ್ತಾರೆ, ನಿಮಗೆ ಈ ವಿಚಾರದ ಗಂಭೀರತೆ ಗೊತ್ತಿರಲಿಕ್ಕಿಲ್ಲ. ದೈವಗಳೆನ್ನುವಂಥದ್ದು ಇವತ್ತು ಮಾಡಿದರೆ ನಾಳೆ ನಿಮಗೆ ವಿಚಾರ ಅದು ಸಿಗೋದಿಲ್ವಾ? ಅದು ರಿಸಲ್ಟ್ ನಿಮಗೆ ವರ್ಷ 12 ತಿಂಗಳು ಆದರೂ ಆಗ್ತದೆ. ಹಾಗಾಗಿ ದೈವಗಳ ವಿಚಾರದಲ್ಲಿ ಉದ್ದತನ ತೋರಿಸೋದು ಬೇಡ. ತುಳುನಾಡಿನ ಸಂಸ್ಕೃತಿ, ಈ ಮಣ್ಣಿನ ಒಂದು ಪರಂಪರೆಯನ್ನು ಗೌರವಿಸಿ ಅಂತ ಹೇಳ್ತೇನೆ ಸರ್, ಅಷ್ಟೇ. ಇದು ದೈವಾರಾಧಕ ಧನುಷ್ ಶೆಟ್ಟಿ ಅವರ ಮಾತು. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಕ್ಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.